ಪಾರ್ವತಿ, ಪಾರ್ವತಿ. ಬನ್ನಿ ಸ್ವಾಮಿ, ದೇವರ ಪ್ರಸಾದವನ್ನು ತೆಗೆದುಕೊಳ್ಳಿ. ಆಯ್ತು ಪಾರ್ವತಿ. ಅಲ್ಲವೇ ಪೇಟೆಗೆ ಹೋಗಿ ಹತ್ತಿ ಮಾರಿಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ಲಿಲ್ಲವೇ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನೆಲ್ಲ ಆತಂಕ ಬರ್ತಾ ಇದ್ದಿಲ್ಲ? ಯಾಕೆ ನಾವು ಬೆಳೆದ ಹತ್ತಿಗೆ ಬೆಲೆ ಸಿಗ್ಲಿಲ್ಲವೇ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿ ಆಯ್ತು, 50,000 ಪಟ್ಟಿ ಸಹ ಆಯ್ತು. ಆದರೆ ದಲಾಲಿಗಳ ಹಮಾಲಿ ಮಾಮೂಲಿ ಎಂದು ಮುರಿದು ಬರೇ 40,000 ಪಟ್ಟಿ ಮಾಡಿದರು ಪಾರ್ವತಿ, 40,000 ಪಟ್ಟಿ ಮಾಡಿದರು. ಈ ಊರಿನಲ್ಲಿ ಶ್ರೀಮಂತ ನಡೆಸಿಕೊಂಡಿರುವ ಆ ದೇವೇಂದ್ರ ದೇಸಾಯಿ ನಮ್ಮ ಹತ್ತಿ ಅಂಗಡಿ ಸಾಲ ಕೊಟ್ಟು ಬಿಡಿ ಎಂದು ಪಟ್ಟಿ ಮಾಡಿದ 40,000 ಸಹ ಮುರಿದಾಕಿ ಬಿಟ್ಟ ಪಾರ್ವತಿ, ಮುರಿದಾಕಿ ಬಿಟ್ಟ. ಊರಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆ ಒಯ್ಯಬೇಕು, ಹಣ ಕೊಡಿ ಗೌಡ್ರೆ ಎಂದು ನಾ ಎಷ್ಟೇ ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದೆ ಬಾಯಿಗೆ ಬಂದಂತೆ ಬೇಯ್ದು ಕಳಿಸಿಬಿಟ್ಟ ಪಾರ್ವತಿ, ಬಾಯಿಗೆ ಬಂದಂತೆ ಬೇಯ್ದು ಕಳಿಸಿಬಿಟ್ಟ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ಆ ರುದ್ರೇಗೌಡ್ರ ಹತ್ರ 1,000 ಹಣ ತೆಗೆದುಕೊಂಡು ಮಕ್ಕಳಿಗೆ ಜಾತ್ರೆಗೆ ಎಂದು ಬಟ್ಟೆ ತಂದಿರುವ ಪಾರ್ವತಿ. ಅಲ್ಲರಿ, ಬಟ್ಟೆ ಏಕೆ ತೆಗೆದುಕೊಂಡು ಬಂದ್ರಿ? ಅದೇ ಹಣದಲ್ಲಿ ಸಂತೆ ತೆಗೆದುಕೊಂಡು ಬಂದಿದ್ದಾದ್ರೆ 1 ವಾರ ಹೊಟ್ಟೆಗಾದ್ರೂ ಊಟ ಆಗ್ತಿತ್ತಲ್ವೇನ್ರಿ? ಪಾರ್ವತಿ, ಹೊಟ್ಟೆಗಿಲ್ಲದಿದ್ರು ತಿಳಿದಿಲ್ಲ ಈ ಸಮಾಜಕ್ಕೆ. ಬಂದ ಜಾತ್ರೆಯಲ್ಲಿ ಇರುವ 2 ಮಕ್ಕಳಿಗೆ ಬಟ್ಟೆ ಇಲ್ಲಂದರೆ ನಮ್ಮ ಬಗ್ಗೆ ಏನೆಂಬುದು ಈ ಸಮಾಜ. ಎರಡಿ ಬಿಡು ಪಾರ್ವತಿ, ನಮ್ಮಂತ ಬಡವರ ಕಷ್ಟ ಇದ್ದಿದ್ದೆ. ತಗೋ ಈ ಬಟ್ಟೆಯನ್ನು. ಪಾರ್ವತಿ, ಸೀತಾ ಮತ್ತು ಶ್ರೀಕಾಂತ ಎಲ್ಲಿದ್ದಾರೆ? ಅವರೆಲ್ಲಿ ಇರ್ತಾರೆ? ಬೆಳಗ್ಗೆ ಬೇಗ ಎದ್ದು ಕಾಲೇಜಲ್ಲಿ ಏನೋ ಪರೀಕ್ಷೆ ಇದೆ ಅಂತ ಊಟ ಸಹ ಮಾಡಿಲ್ಲ, ಹಾಗೆ ಹೋಗಿದ್ದಾರೆ. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಡ ಅಂತ ಹೇಳಿದ್ದೆ ತಾನೆ ನಿನಗೆ? ಅಲ್ಲರಿ, ಅವ್ರೇ ನನ್ನ ಮಾತು ಕೇಳ್ತಾರೇನ್ರಿ? ಎಷ್ಟೇ ಆದ್ರೂ ಅವರು ನಿಮ್ಮ ಮಕ್ಕಳಲ್ವೇನ್ರಿ? ಹಾಗೇಕೆ ಮಾತನಾಡ್ತೀವಿ ಪಾರ್ವತಿ, ಹಾಗೇಕೆ ಮಾತನಾಡ್ತೀವಿ? ನಾನೊಬ್ಬನೇ ಎತ್ತಿರೇನು, ನೀನು ಸಹ ಇಲ್ಲೇನು ಜೊತೆಗೆ? ಅದು ಹಾಗಲ್ಲ ರೀ, ನಿಮ್ಮ ಮುಖದಲ್ಲಿ ಸಂತೋಷ ನೋಡಿದೆ ಬಹಳ ದಿನವಾಗಿತ್ತು, ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆ ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿ ಮುತ್ತು ಕೊಟ್ಟರೆ ಆಗ ಸಂತೋಷ ಹೋಗ್ತದೆ ಈ ನಿನ್ನ ಗಂಡನ ಮನಸ್ಸು. ಅಬ್ಬಬ್ಬ, ಏನ್ರಿ ಇದು? ಇಷ್ಟೊಂದು ವಯಸ್ಸಾದ್ರೂ ಕೂಡ ನಿಮ್ಗೆ ಆಸೆ ತೀರಿಲ್ಲವೇ? ನಿಮ್ಮ ಆಸೆ ಅಂತ ಹಾಡುತ್ತೆ.